ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೌತಮಿ ವೇಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೆಯವರಾಗಲೇ 5 ಗಂಟೆಗೆ ಎದ್ದು ಹೊರಗಡೆ ಹೋಗಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ನಮ್ಮ ಪಾಪು ಇದ್ದಿದ್ದ ಅಂತ ಸ್ವಲ್ಪ ಲೇಟ್, ಅಂದರೆ 5:15ಗೆ ಆಚೆ ಬಂದೆ. ಅಷ್ಟೊತ್ತಿಗೆಲ್ಲ ಕಸ ಬಾಚಿ ಹಾಕಿ ಕರುಗಳಿಗೆಲ್ಲ ಮತ್ತು ಹಸುಗಳಿಗೆಲ್ಲ ಬೂಸ ಇಕ್ತಾಯಿದ್ರು. ಆಮೇಲೆ ನಮ್ಮ ಮನೇಲಿ 3 ಹಸುಗಳಲ್ಲಿ 1 ಹಸು ಆಗಲೇ ಗಬ್ಬದಲ್ಲಿದೆ. ಅವಳನ್ನು ಕೈಯಲ್ಲೇ ಕರಿಬೇಕು. ಅದಕ್ಕೆ ಕೈಯಲ್ಲೇ ಹಾಲು ಕರೆದೆ ನಾನು ಅವಳಿಗೆ. ಆಮೇಲೆ 2 ಹಸುಗಳು ಇವಾಗ ಕರು ಹಾಕಿರೋದ್ರಿಂದ ನಾವು ಅದಕ್ಕೆ ಮಿಷಿನ್ ಹಾಕ್ತೀವಿ. ನಮ್ಮ ಮನೆಯವರು ಮಿಷಿನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಹೊರಗಡೆ ಬಂದು ನೋಡಿದೆ, ಸ್ವಲ್ಪ ಮಂಜು ಜಾಸ್ತಿ ಇತ್ತು. ಥಂಡಿ ಅಲ್ವಾ, ನನ್ನ ಮಗ ಬೇರೆ ಎದ್ದಿರ್ತಾನೆ, ಸ್ವಲ್ಪ ಹಿಂಸೆ. ಅವನನ್ನು ಮತ್ತೆ ಮಲಗಿಸಿ ನಮ್ಮ ಮನೆಯವರು ಹಾಲೆಲ್ಲ ಕರೆದು ಮುಗಿಸಿದ್ರು. ನಾನು ಅವರು ಹಾಲೆಲ್ಲ ಕರೆದಾದ್ಮೇಲೆ ಅಂದರೆ ನಮ್ಮನೆ 2 ಹಸುಗಳಿಗೂ ಮಿಷಿನ್ ಹಾಕೋದ್ರಿಂದ ಅವರೇ ಕರೀತಾರೆ ಜಾಸ್ತಿ. ಒಂದು ಹಸುದು ಮಾತ್ರ ನಾನು ಹಾಲು ಕರೆಯೋದು. ಅವರು ಮಿಷಿನೆಲ್ಲ ತೆಗೆದು ನನಗೆ ಹಾಲೆಲ್ಲ ಹಾಕಿ ಕೊಡ್ತಾರೆ ಕ್ಯಾನ್ಗೆ. ಆಮೇಲೆ ಅವರು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಸುಗಳೆಲ್ಲ ಆಚೆ ಕಟ್ಟಿ ಮೇವು ತರಲಿಕ್ಕೆ ಹೋಗ್ತಾರೆ. ನಾನು ಅಷ್ಟೊತ್ತಿಗೆ ಅವರು ಕೊಟ್ಟಿದ್ದು ಅದನ್ನು ಹಾಕಿ ಕೊಡ್ತಾರಲ್ವ. ಫಸ್ಟು ನಮ್ಮ ಮನೆಯಲ್ಲಿ ಬೆಳ್ಳಿ ಅಂತ ಕರು ಇದ್ದಾಳೆ, ಅವಳಿಗೆ ಹಾಲು ಕುಡಿಸ್ತೀನಿ. ಹಾಲು ಕುಡಿಸಿ ಆದಮೇಲೆ ಕ್ಯಾನ್ ತೊಗೊಂಡು ಹಾಲು ಹಾಕಲಿಕ್ಕೆ ಹೊರಗಡೆ ಹೋಗ್ತೀವಿ. ಸುಮಾರು ಒಂದು 100 ಮೀಟ್ರ್ ಆಗ್ಬೋದು ಅಷ್ಟೇ ಹಾಲು ಹಾಕಕ್ಕೆ ಹೋಗೋಕ್ಕೆ. ಹಾಲು ಹಾಕಿ ಚೀಟಿ ಕೊಡ್ತಾರೆ ಒಂದು, ನಾವು ಹಾಲು ಹಾಕಿದ್ವಿ ನಮ್ಮ ಡೈರಿಲಿ, ಅದು ಚೀಟಿ ತೊಗೊಂಡು ರಿಟರ್ನ್ ಮನೆಗೆ ಬಂದೆ. ಆವಾಗ ಸ್ವಲ್ಪ ಮಂಜು ಕಮ್ಮಿ ಆಗಿತ್ತು. ಇದೇ ನಮ್ಮ ದೇವಸ್ಥಾನದ ಬೆಟ್ಟ. ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ನನ್ನ ಮಗ ಇದ್ದಿದ್ದ, ಅವನಿಗೆ ಹಾಲು ಕಾಯಿಸ್ಕೊಟ್ಟು ಟಿಫನ್ ಮಾಡಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಮೇವೆಲ್ಲ ತರ್ತಾರೆ. ತಂದು ಅವರು ಮೇವು ಹಾಕಿ ಬರೋ ಅಷ್ಟೊತ್ತಿಗೆ ನಾನು ಟಿಫನೆಲ್ಲ ಮುಗಿಸಿ ತಿಂಡಿ ತಿಂದು ಅವನನ್ನು ಅಂಗನವಾಡಿಗೆ ರೆಡಿ ಮಾಡಿ ಅಂಗನವಾಡಿಗೆ ಬಿಟ್ಟು ನನ್ನನ್ನು ಕರ್ಕೊಂಡು ಬಂದು, ನಮ್ಮದು ಗ್ರಾಮ ಸೆಂಟರ್ ಇದೆ, ಅಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದು ಬಿಟ್ಟು ಅವರು ಮತ್ತೆ ಇನ್ನು ಹಸುಗಳಿಗೆ ಮೇವು ತರೋದಾಗಲಿ ಇಲ್ಲ, ಮನೆ ಹತ್ರ ಮತ್ತೆ ನಾವು ಜೋಳ ಬೇರೆ ಹಾಕಿದ್ದೀವಿ ಹಸುಗಳಿಗೆ ಶೈಲೇಜ್ ಮಾಡೋಕ್ಕೆ, ಅದಕ್ಕೆ ನೀರು ಬಿಡೋಕ್ಕೆ ಹೋಗ್ತಾರೆ. ನಾನು ಬಂದವಳು ಒಂದು ಬಟ್ಟೆ ಸ್ಟಿಚ್ ಮಾಡೋದಿತ್ತು, ಸರ್ವರ್ ಇರಲಿಲ್ಲ, ಹಾಗಾಗಿ ಬಟ್ಟೆ ಸ್ಟಿಚ್ ಮಾಡ್ತಾ ಕೂತ್ಕೊಂಡೆ. ಬಟ್ಟೆ ಸ್ಟಿಚ್ ಮಾಡಿ ಮುಗಿದ್ಮೇಲೆ ಅಷ್ಟೊತ್ತಿಗೆ ಜೆರಾಕ್ಸಿಗೆ ಬಂದರು. ಅವರಿಗೆ ಜೆರಾಕ್ಸ್ ಮಾಡಿಕೊಡ್ತಾಯಿದ್ದೆ. ಮತ್ತು ಏನಾದರೂ ಸರ್ವರ್ ಬಿಟ್ಟಿದ್ದಾರೆ ಅಂತ ಚೆಕ್ ಮಾಡಿದೆ. ಆಧಾರ್ ಕಾರ್ಡ್ ಪ್ರಿಂಟೌಟ್ ತೆಗೆಯೋದು, ಬೇರೆ ಪ್ರತಿಯೊಂದು ಇಲ್ಲಿ ಗ್ರಾಮ ಸೆಂಟರ್ಗಳಿಗೆ ಚಿಕ್ಕ ಪುಟ್ಟದಕ್ಕೆ ಬರ್ತಾ ಇರ್ತಾರೆ. ಪಾನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ, ಆಧಾರ್ ಕಾರ್ಡ್ ತೆಗೆಸ್ಕೊಳ್ಳಿಕ್ಕೆ, ವೋಟರ್ ಐ ಡಿ ಅಪ್ಲೈ ಮಾಡೋಕ್ಕೆ ಎಲ್ಲ ಬರ್ತಿರ್ತಾರೆ. ಅದನ್ನು ಚೆಕ್ ಮಾಡ್ತಾಯಿದ್ದೆ. ನೆಟ್ವರ್ಕ್ ಸ್ವಲ್ಪ ಬ್ಯುಸಿ ಇತ್ತು, ಹಾಗಾಗಿ ಜೆರಾಕ್ಸ್ ಎಲ್ಲ ಮಾಡಿಕೊಡ್ತಾಯಿದ್ದೆ. ಫ್ರೀ ಟೈಮ್ ಇದ್ದಾಗ ಮಾತ್ರ ಬಟ್ಟೆ ಹೊಲ್ಕೊತೀನಿ. ಬೇರೆ ಟೈಮ್ ಇದ್ದಾಗ ಹಿಂಗೆ ಯಾವ್ಯಾವುದು ಸರ್ವರ್ ಓಪನ್ ಇರುತ್ತೆ ಆವಾಗ ಕೆಲಸ ಮಾಡ್ತಾಯಿರ್ತೀನಿ. ಇನ್ಕಮ್ ಕ್ಯಾಸ್ಟ್ ಆಗಲಿ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಹತ್ತಿರ ಯಾವುದು ಗ್ರಾಮ ಸೆಂಟರ್ಗಳಿರುತ್ತೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ಜಾಬ್ ಅಪ್ಲಿಕೇಶನ್ಗೆ ಬಿಟ್ಟಿದ್ದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ದಯವಿಟ್ಟು ನೋಡಿ.